ನಮಸ್ಕಾರ ಸ್ನೇಹಿತರೆ. ಬಾಂಗ್ಲಾದೇಶದ ಹಂಗಾಮಿ ಪ್ರಧಾನಿ ಮೊಹಮ್ಮದ್ ಯೂನಿಸ್ ಉಚ್ಚಾಸ್ಪತ್ರೆ ಸೇರೋದೊಂದೇ ಬಾಕಿ. ಭಾರತ ಮತ್ತು ಮೋದಿಯ ಜೊತೆಗೆ ದುಶ್ಮನಿ ಜಾಸ್ತಿ ಆಗ್ತಾ ಇದೆ. ಮೊದಲು ಇವರು ನಮಗೆ ಟೊಮ್ಯಾಟೊ ಮತ್ತು ಈರುಳ್ಳಿ ಬೇಕು, ಕಳಿಸಿಕೊಡಿ ಅಂತ ಆರ್ಡರ್ ಮಾಡ್ತಾರೆ. ಬರೋಬ್ಬರಿ 30,000 ಟನ್ ಟೊಮ್ಯಾಟೊ ಮತ್ತು ಈರುಳ್ಳಿಗೆ ಆರ್ಡರ್ ಮಾಡಿರುತ್ತೆ. ಮೊದಲೇ ಬಿಕಾರಿ ದೇಶ, ದುಡ್ಡೆಲ್ಲಿಂದ ಬರಬೇಕು. ಆದ್ರೂ ಭಾರತ ಭರವಸೆ ಇಟ್ಟು ಆಹಾರ ವಸ್ತುವಲ್ಲ ಅಂತ ಕೊಡೋದಕ್ಕೆ ಮುಂದಾಗಿತ್ತು. 100 ಟ್ರಕ್ಗಳಲ್ಲಿ ಟೊಮ್ಯಾಟೊ ಈರುಳ್ಳಿ ತುಂಬಿ ಬಾಂಗ್ಲಾದೇಶದ ಬಾರ್ಡರ್ಗೆ ಕಳಿಸಿತ್ತು ಭಾರತ. ಆಗ ಇದ್ದಕ್ಕಿದ್ದಂತೆ ನಾವು ನಿಮ್ಮ ಮಾಲನ್ನ ಖರೀದಿ ಮಾಡಲ್ಲ ಅಂತ ತಕರಾರು ತೆಗೆಯುತ್ತೆ ಬಾಂಗ್ಲಾದೇಶ. ಈಗ ಭಾರತ ಸಹ ಡಿಸೈಡ್ ಮಾಡಿದೆ, ಈ ಬಿಕಾರಿ ಬಾಂಗ್ಲಾದೇಶಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಅಂತ. ಇಷ್ಟು ದಿವಸ ನಾವು ಇವರಿಗೆ ವಿದ್ಯುತ್ ಸಪ್ಲೈ ಮಾಡ್ತಾ ಇದ್ವಿ, ನೀರು ಸಪ್ಲೈ ಮಾಡ್ತಾ ಇದ್ವಿ, ಆಹಾರ ಪದಾರ್ಥಗಳನ್ನ ಸಪ್ಲೈ ಮಾಡ್ತಾ ಇದ್ವಿ. ಇವರು ಟೈಮಿಗೆ ಸರಿಯಾಗಿ ಪೇಮೆಂಟ್ ಸಹ ಮಾಡ್ತಾ ಇರ್ಲಿಲ್ಲ. ಈ ಮೊಹಮ್ಮದ್ ಯೂನಿಸ್ ಎಂತಹ ಷಡ್ಯಂತ್ರ ಮಾಡಿದ್ದ ನೋಡಿ. ಭಾರತಕ್ಕೆ 30,000 ಟನ್ ತರಕಾರಿ ಆರ್ಡರ್ ಮಾಡಿ ಅದನ್ನ ಪಡೆಯದೆ ಭಾರತಕ್ಕೆ ಲಾಸ್ ಮಾಡುವ ಉದ್ದೇಶ. ಇಲ್ಲೇ ನೋಡಿ ಉಲ್ಟಾ ಆಗಿದ್ದು. ಈ ಮಾಲನ್ನ ಭಾರತ ಈ ತರ 4 ದೇಶಗಳಿಗೆ ಸಪ್ಲೈ ಮಾಡಿದೆ. ಇವ್ರೇನ್ ಅನ್ಕೊಂಡ್ರು, ಬಾರ್ಡರ್ ನಲ್ಲಿ ಯಾವಾಗ ಇವರ ಟ್ರಕ್ ಗಳಲ್ಲಿ ಟೊಮ್ಯಾಟೊ ಈರುಳ್ಳಿ ಕೊಳೆಯೋದಕ್ಕೆ ಶುರುವಾಗುತ್ತೋ ಆಗ ಭಾರತ ಇನ್ನೂ ಕಡಿಮೆ ಬೆಲೆಗೆ ನಮಗೆ ಆಫರ್ ಮಾಡುತ್ತೆ. ಆದ್ರೆ ಮೇಲ್ ಕುಂತಿರೋದು ಮೋದಿ, ಗುಜರಾತಿ, ವ್ಯಾಪಾರಿ ಬುದ್ಧಿ. ಇಂತಹ ಎಷ್ಟು ಮೊಹಮ್ಮದ್ ಯೂನಿಸ್ ಗಳನ್ನ ನೋಡಿರಬಹುದು. ಭಾರತ ಇಷ್ಟು ದಿವಸ ಬಾಂಗ್ಲಾದೇಶಕ್ಕೆ ಅನ್ನ ತಿನ್ನಿಸ್ತಾ ಇತ್ತು. ಅಂತಹ ಅನ್ನ ಕೊಡುವ ಕೈಯನ್ನೇ ಕತ್ತರಿಸುವ ಪ್ರಯತ್ನ ಮಾಡಿದ್ದು ಬಾಂಗ್ಲಾದೇಶ. ಎಷ್ಟೆಲ್ಲ ಷಡ್ಯಂತ್ರ ಮಾಡಿದ್ರು ಭಾರತದ ವಿರುದ್ಧ. ಇಂಡಿಯಾ ಔಟ್ ಅಂತ ಕ್ಯಾಂಪೇನ್ ಮಾಡಿದ್ರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಅತ್ಯಾಚಾರಗಳಾಗ್ತಾ ಇದಾವೆ. ಇಷ್ಟೆಲ್ಲ ಆದ್ರೂ ಭಾರತ ಈಗ್ಲೂ ಅವರಿಗೆ ಕರೆಂಟ್ ಸಪ್ಲೈ ಮಾಡುತ್ತೆ, ಗೋಧಿ, ಅಕ್ಕಿ, ಬೇಳೆಕಾಳು, ತರಕಾರಿಗಳನ್ನು ಸಪ್ಲೈ ಮಾಡುತ್ತೆ. ಇಷ್ಟೆಲ್ಲ ಆಟ ಆಡ್ತಾ ಇರೋದು ಯಾಕೆ ಮೊಹಮ್ಮದ್ ಯೂನಿಸು? ಯಾರ ನಂಬಿಕೆಯ ಮೇಲೆ? ಚೀನಾ ಮತ್ತು ಪಾಕಿಸ್ತಾನ. ಅದೇ ಚೀನಾ ಈಗ ಜಾಡಿಸಿ ಎದೆಗೆ ಒದ್ದಿದೆ. ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೇಡ, ಒಂದು ಪೈಸೆನು ಭಿಕ್ಷೆ ಹಾಕೋದಿಲ್ಲ ಅಂತ. ಇವರು ಭಾರತದ ಮಾಲನ್ನು ತಡೆದು ನಮಗೆ ಲಾಸ್ ಮಾಡಬಹುದು ಅನ್ಕೊಂಡಿದ್ರು. ಆದ್ರೆ ಅದೇ ಮಾಲನ್ನ ಭಾರತ ಫಿಲಿಪೈನ್ಸ್, ಇಂಡೋನೇಷಿಯಾ, ವಿಯೆಟ್ನಾಮು, ಶ್ರೀಲಂಕಾ ಇಂತಹ ಇನ್ನಿತರ ದೇಶಗಳಿಗೆ ಸಪ್ಲೈ ಮಾಡ್ತು. ಇಷ್ಟೆಲ್ಲ ಮೊಹಮ್ಮದ್ ಯೂನಿಸ್ ಮಾಡ್ತಾ ಇರೋದಕ್ಕೂ ಕಾರಣ ಇದೆ. ಪ್ರೆಷರ್ ಟ್ಯಾಕ್ಟಿಕ್ಸ್, ಭಾರತದ ಮೇಲೆ ಒತ್ತಡ ಇರೋದು. ನಿಮ್ಗೆ ಗೊತ್ತಿರ್ಬೋದು, ಶೇಖ್ ಹಸೀನಾ ಭಾರತದಲ್ಲಿರೋದು. ಹೇಗಾದ್ರೂ ಮಾಡಿ ಆಕೆಯನ್ನ ನಮಗೆ ಒಪ್ಪಿಸ್ಲಿ ಭಾರತ ಅಂತ ಪ್ರೆಷರ್ ಟ್ಯಾಕ್ಟಿಕ್ಸ್. ಅಷ್ಟಕ್ಕೂ ಈ ಮೊಹಮ್ಮದ್ ಯೂನಿಸ್ ನ ಪ್ರಧಾನಿಯಾಗಿ ಮಾಡಿರೋದಾದ್ರೂ ಯಾರು? ಇದೇ ಅಮೆರಿಕ ನೊಬೆಲ್ ಪೀಸ್ ಪ್ರೈಸ್ ಕೊಟ್ಟು ಭಾರತಕ್ಕೆ ಕಡಿವಾಣ ಹಾಕಬಹುದು ಅನ್ಕೊಂಡಿದ್ದಾರೆ. ಆದ್ರೆ ಮೂರ್ಖ ಶಿಖಾಮಣಿ ಟ್ರಂಪ್ಗೆ ಇದು ಗೊತ್ತಿಲ್ಲ. ಈಗಿನ ಸರ್ಕಾರ ಹಿಂದಿನ ರೀತಿಯ ಜಿ ಹುಜೂರ್ ಸಂಸ್ಕೃತಿ ಅನುಸರಿಸುವುದಲ್ಲ. ತನಗೆ ಯಾವ್ದು ಒಳ್ಳೇದೋ ಅದನ್ನೇ ಮಾಡೋದು. ತನ್ನ ವಿದೇಶಾಂಗ ನೀತಿನ ತಾನೇ ನಿರ್ಧಾರ ಮಾಡೋದು ಭಾರತ. ಪ್ಲಾನ್ ನೋಡಿ ಹೆಂಗಿದೆ. ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದ ತಕ್ಷಣ ಪಶ್ಚಿಮದಲ್ಲಿ ಪಾಕಿಸ್ತಾನ, ಪೂರ್ವದಲ್ಲಿ ಚೈನಾದ ಜೊತೆಗೆ ಕೈ ಜೋಡಿಸಿದ್ದು. ಎರಡೂ ಕಡೆಯಿಂದ ಭಾರತದ ಮೇಲೆ ದಾಳಿ ಮಾಡುವ ಪ್ರಯತ್ನ ಇದು. ಹಾಗಾದ್ರೆ 30,000 ಟನ್ ಟೊಮ್ಯಾಟೊ ಮತ್ತು ಈರುಳ್ಳಿ ಭಾರತಕ್ಕೆ ಆರ್ಡರ್ ಮಾಡಿ ಪಡಿಲಿಲ್ಲ. ಅದನ್ನ ಬೇರೆ ಕಡೆಯಿಂದ ವ್ಯವಸ್ಥೆ ಮಾಡ್ಬೇಕು ತಾನೆ. ಇದನ್ನ ಪಾಕಿಸ್ತಾನಕ್ಕೆ ಕೇಳ್ತಾರೆ, ನಮಗೆ ಟೊಮ್ಯಾಟೊ ಈರುಳ್ಳಿ ಪಾರ್ಸಲ್ ಮಾಡಿ, ಭಾರತದನ್ನ ನಾವು ನಿರಾಕರಿಸಿದ್ದೇವೆ ಅಂತ. ಆಗ ಮೊದಲೇ ಬಿಕಾರಿಸ್ತಾನ ಪಾಕಿಸ್ತಾನ, ನಮಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ಇಲ್ಲ, ನಿಮಗೆಲ್ಲಿಂದ ಕೊಡೋದು ಅನ್ನೋ ರಿಪ್ಲೈ ಬಂದಿದೆ. ಇನ್ನು ಉಳಿದಿತ್ತು ಯಾವುದು? ಚೈನಾ. ಇದನ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಕೂತಿತ್ತು ಚೀನಾ ಸಹ. ಈಗ ಒಂದಕ್ಕೆ 3 ಪಟ್ಟು ಪ್ರೈಸ್ ಜಡಿದಿದೆ. ಭಾರತ 30 ರೂಪಾಯಿ ಕೆಜಿಗೆ ಆನಿಯನ್ ಕೊಡ್ತಾ ಇತ್ತು. ಈಗ ಚೈನಾದ ಬಳಿ 100 ರಿಂದ 120 ರೂಪಾಯಿ ಪಾವತಿ ಮಾಡಿ ಈರುಳ್ಳಿ ಪರ್ಚೇಸ್ ಮಾಡ್ಬೇಕಾಗಿದೆ ಬಾಂಗ್ಲಾದೇಶ. ಇದು ನೋಡಿ ಮೊಹಮ್ಮದ್ ಯೂನಿಸ್ ಅನ್ನುವ ಅರ್ಥಶಾಸ್ತ್ರಜ್ಞ ಮಾಡ್ತಾ ಇರುವ ಲೆಕ್ಕಾಚಾರ ಬಾಂಗ್ಲಾದೇಶದಲ್ಲಿ. ಇದಕ್ಕಿಂತ ದೊಡ್ಡ ಸ್ಟುಪಿಡಿಟಿ ಯಾವ್ದಾದ್ರು ಇದೆಯಾ? ಭಾರತವನ್ನು ಎದುರಿಸೋದಿಕ್ಕೆ, ಭಾರತಕ್ಕೆ ಪಾಠ ಕಲಿಸೋದಿಕ್ಕೆ ತಮ್ಮ ದೇಶದ ಜನರಿಗೆ ಲಾಸ್ ಮಾಡ್ತಾ ಇರೋದು. ನಾವು ನಿರಾಕರಿಸ್ತೀವಿ ಅಂತ ಎದುರಿ ಮೋದಿ ಇನ್ನೂ ಕಡಿಮೆ ಬೆಲೆಗೆ ಕೊಡಬಹುದು ಅನ್ಕೊಂಡಿದ್ರು. ಆದ್ರೆ ಭಾರತ, ನೀನು ಮಾಲ್ ಖರೀದಿ ಮಾಡ್ಲಿಲ್ಲ ಅಂದ್ರೆ ನಿನ್ನಂತ 10 ಜನ ಗಿರಾಕಿಗಳಿದ್ದಾರೆ ನಮಗೆ ಅಂತೇಳಿ ಬೇರೆ ದೇಶಗಳಿಗೆ ಕಳಿಸ್ತು. ಬಾಂಗ್ಲಾದೇಶದಲ್ಲಿ ಸುಮಾರು 45 ರಿಂದ 50% ತರಕಾರಿ ಅವ್ರೇನ್ ಬಳಸ್ತಾರೆ ಅದು ಭಾರತದಿಂದನೇ ಸಪ್ಲೈ ಆಗೋದು. ಇನ್ನ ವಿದ್ಯುತ್ ವಿಚಾರಕ್ಕೆ ಬಂದ್ರಂತೂ ಭಾರತದಿಂದ ವಿದ್ಯುತ್ ಹೋಗ್ಲಿಲ್ಲ ಅಂದ್ರೆ ಪೂರ್ತಿ ಬಾಂಗ್ಲಾದೇಶ ಅಂಧಕಾರದಲ್ಲಿ ಮುಳುಗ್ಬಿಡುತ್ತೆ. ಅಮೆರಿಕವನ್ನ ಸಂತೃಪ್ತಗೊಳಿಸೋದಿಕ್ಕೆ ಭಾರತದ ಮಾಲನ್ನ ನಿರಾಕರಿಸ್ತು ಬಾಂಗ್ಲಾದೇಶ. ಇದೇ ಬಾಂಗ್ಲಾದೇಶಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ಯಾರು? ಆಗಿನ ಪಾಕಿಸ್ತಾನ. 1975ರಲ್ಲಿ ಇವರನ್ನ ಪಾಕಿಗಳ ಕಪಿಮುಷ್ಟಿಯಿಂದ ಬಿಡಿಸಿದ್ದು ಇದೇ ಭಾರತ. ಇವ್ರ ಪಾಲಿಸಿ ಇಷ್ಟೇ, ಅಲ್ಲಿರೋದು ಮೊಹಮ್ಮದ್ದು, ಇಲ್ಲಿರೋದು ಮೊಹಮ್ಮದ್ದು. ಹಾಗಾಗಿ ಭಾರತ ಸಹಾಯ ಮಾಡಿದ್ರು ಕೃತಜ್ಞತೆನೇ ಇಲ್ಲ. ನಾವು ನೀವು ಒಂದೇ ಧರ್ಮದವರು ಅನ್ನುವ ಒಂದೇ ಕಾರಣಕ್ಕೆ ಪಾಕಿಸ್ತಾನ ಮತ್ತು ಈ ಕಡೆ ಬಾಂಗ್ಲಾದೇಶ ಭಾರತದ ವಿರುದ್ಧ ಪದೇ ಪದೇ ವಿಷ ಕಾರ್ತಾನೆ ಬಂದಿದ್ದಾರೆ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಒಬ್ಬೊಬ್ಬ ಬಾಂಗ್ಲಾದೇಶಿಗರು ಏನು ಭಾರತದಲ್ಲಿದ್ದಾರೆ ಅವರನ್ನು ಹುಡುಕಿ ಹೊರಗಟ್ಟುವವರೆಗೂ ದೇಶಕ್ಕೆ ನೆಮ್ಮದಿ ಸಿಗೋದಿಲ್ಲ. ಅವ್ರು ಯಾವತ್ತೂ ಭಾರತೀಯರಾಗೋದಕ್ಕೆ ಸಾಧ್ಯ ಇಲ್ಲ. ನೀವೇ ನೋಡಿ, ಯಾವಾಗ ಬಾಂಗ್ಲಾದೇಶದಲ್ಲಿ ಯೂನಿಸ್ ಸರ್ಕಾರ ಬಂತೋ ಪ್ರತಿ ಮನೆಯಿಂದ ಭಯೋತ್ಪಾದಕರು ಹೊರಗ್ ಬರೋದಕ್ಕೆ ಶುರು ಮಾಡಿದ್ದಾರೆ.
ಈಗ ಭಾರತಕ್ಕೆ ದೊಡ್ಡ ತಲೆನೋವು ಯಾವ್ದಾದ್ರು ಇದ್ರೆ ಪಾಕಿಸ್ತಾನ, ಚೀನಾ ಅಲ್ಲ, ಪಕ್ಕದ ಬಾಂಗ್ಲಾದೇಶ. ಅದರಲ್ಲೂ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದ ನಂತರ ಆಂಟಿ ಇಂಡಿಯಾ ಕ್ಯಾಂಪೇನು ಮತ್ತಷ್ಟು ಜೋರಾಯ್ತು ಬಾಂಗ್ಲಾದೇಶದಲ್ಲಿ. ಈತ ಅಧಿಕಾರಕ್ಕೆ ಬಂದ ನಂತರ ಹಿಂದೂಗಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ ಶುರುವಾಯಿತು. ಹಿಂದೂ ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡಿ ಅತ್ಯಾಚಾರ ಮಾಡೋದು, ಧರ್ಮಾಂತರ ಮಾಡೋದು ಸಾಮಾನ್ಯ ಆಗ್ಬಿಟ್ಟಿದೆ ಬಾಂಗ್ಲಾದೇಶದಲ್ಲಿ. ಹಿಂದೂ ಟೆಂಪಲ್ ಗಳ ಮೇಲೆ ದಾಳಿ ಮಾಡೋದು, ಇದೆಲ್ಲ ಅತಿರೇಕಕ್ಕೆ ಹೋಗಿದ್ದು ಯಾವಾಗ? ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದ ಮೇಲೆ. ಶೇಖ್ ಹಸೀನಾರು ಅಧಿಕಾರದಲ್ಲಿದ್ದಾಗ ಈ ಎಲ್ಲಾ ರಾಡಿಕಲ್ ಎಲಿಮೆಂಟ್ಸ್ ನ ಕಂಟ್ರೋಲ್ ಅಲ್ಲಿ ಇಟ್ಟಿದ್ರು. ಯಾವಾಗ ಅಮೆರಿಕ ಮಾತು ಕೇಳೋ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದ್ರು, ಸಂಪೂರ್ಣವಾಗಿ ಭಾರತ ವಿರೋಧಿಯಾಗಿ ಪರಿವರ್ತನೆ ಆಯಿತು ಬಾಂಗ್ಲಾದೇಶ. ಯಾಕಂದ್ರೆ ಇವರು ಪೂರ್ತಿ ಫ್ರೀಡಂ ಕೊಟ್ಬಿಟ್ಟಿದ್ದಾರೆ ಎಕ್ಸ್ಟ್ರೀಮಿಸ್ಟ್ ಗಳಿಗೆ, ರೋಡಿಗಿಳಿದು ಹಿಂದೂಗಳ ವಿರುದ್ಧ ಮಾರಣ ಹೋಮ ಮಾಡೋದಕ್ಕೆ. ಇವರು ಇಷ್ಟೆಲ್ಲ ಡ್ಯಾಮೇಜ್ ಮಾಡ್ತಾ ಇದ್ರು, ಭಾರತ ಈಗ್ಲೂ ಇವರಿಗೆ ವಿದ್ಯುತ್, ಅಕ್ಕಿ, ಗೋಧಿ, ತರಕಾರಿ, ಇವರ ಬಟ್ಟೆ ಉದ್ಯಮಕ್ಕೆ ರಾ ಮೆಟೀರಿಯಲ್ಸ್ ಎಲ್ಲವನ್ನೂ ಸಪ್ಲೈ ಮಾಡುತ್ತೆ ನೋಡಿ. ವಿಷ ಕೊಡೋ ಹಾವಿಗೆ ಹಾಲೆರಿತಾ ಇದ್ದೇವೆ. ಇನ್ನಾದ್ರೂ ಭಾರತ ಎಚ್ಚೆತ್ತುಕೊಳ್ಬೇಕು, ಇಲ್ಲದೆ ಹೋದ್ರೆ ನಾರ್ತ್ ಈಸ್ಟ್ ಭಾರತದ ಕೈ ತಪ್ಪಿ ಹೋಗುತ್ತೆ. ಈಗಾಗ್ಲೇ ಬಾಂಗ್ಲಾದೇಶಿಗರು ತಮ್ಮ ಮ್ಯಾಪ್ ಅಲ್ಲಿ ನಮ್ಮ ದೇಶದ ನಾರ್ತ್ ಈಸ್ಟ್ ರಾಜ್ಯಗಳನ್ನ ಸೇರಿಸಿಕೊಂಡು ಉದ್ದಟತನ ಮೆರಿತಾ ಇದ್ದಾರೆ. ಚಿಕನ್ ನೆಕ್ ಅನ್ನ ಕಟ್ ಮಾಡುವುದಾಗಿ ಪದೇ ಪದೇ ಧಮಕಿ ಹಾಕ್ತಾರೆ ಭಾರತಕ್ಕೆ. ಭಾರತ ಇನ್ನೂ ಬಾಯಿಚಾರ ಅಂತ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದೆಲ್ಲ ಒಂದು ರೀತಿಯ ಟೆರರಿಸಮೇ. ಮಾಲು ಬಂದಾಗ ಅದನ್ನು ಸ್ವೀಕಾರ ಮಾಡದೆ ಲಾಸ್ ಮಾಡುವ ದುರುದ್ದೇಶ ಹೊಂದಿರೋದಾಗಿರ್ಬೋದು, ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ತಮ್ಮ ದೇಶದಲ್ಲಿ ದಾಳಿ ಮಾಡೋದಾಗಿರ್ಬೋದು, ಅಕ್ರಮ ವಲಸಿಗರನ್ನ ಭಾರತದೊಳಗೆ ನುಗ್ಗಿಸೋದಾಗಿರ್ಬೋದು, ಇವೆಲ್ಲ ಸಹ ಟೆರರಿಸಮೇ. ಇಂಥವರಿಗಾಗಿ 1975ರಲ್ಲಿ ಇಂದಿರಾ ಗಾಂಧಿ ಅವರು ಭಾರತದ ಸೈನಿಕರ ರಕ್ತವನ್ನ ಹರಿಸಿ ಬಾಂಗ್ಲಾದೇಶವನ್ನಾಗಿ ಮಾಡಿದ್ರು ನೋಡಿ. ನಿಮಗೆ ರಿಟರ್ನ್ ಗಿಫ್ಟ್ ಸಿಕ್ಕಿದ್ದಾದ್ರೂ ಏನು? ಬರೀ ದ್ವೇಷ, ಅಸೂಹೆ. ಅಕ್ರಮ ಬಾಂಗ್ಲಾದೇಶಿಗರು ಭಾರತದೊಳಗೆ ಪ್ರವೇಶ ಮಾಡಿ ನಮ್ಮವರಿಗೆ ಸಿಗಬೇಕಾಗಿದ್ದ ಅನ್ನ, ವಸತಿ, ಬಟ್ಟೆ, ಉದ್ಯೋಗಗಳನ್ನ ಕಸಿದುಕೊಂಡು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಈಗ ಭಾರತ ಈ ಧೂರ್ತ ರಾಷ್ಟ್ರದ ಪ್ರತಿಯೊಂದು ತಂತ್ರಗಳನ್ನು ಅರ್ಥ ಮಾಡಿಕೊಂಡಿದೆ. ಹಾಗಾಗಿ ಶ್ರೀಲಂಕಾ, ಇಂಡೋನೇಷ್ಯಾ, ಫಿಲಿಪೀನ್ಸ್ ಮುಂತಾದ ದೇಶಗಳೊಂದಿಗೆ ಇವರಿಗಿಂತ ಜಾಸ್ತಿ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿದೆ. ಅಷ್ಟಕ್ಕೂ ಈ ಬಾಂಗ್ಲಾದೇಶದವರು ಭಾರತದಿಂದ ಹೋದಂತಹ ಸರಕು ಸರಂಜಾಮುಗಳಿಗೆ ಪೇಮೆಂಟ್ ಸರಿಯಾಗಾದ್ರೂ ಮಾಡ್ತಾರಾ? ಅದೂ ಇಲ್ಲ. ಅದೇ ಇಂಡಿ ಸರ್ಕಾರ, UPA ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಏನಾಗ್ತಾ ಇತ್ತು ಯೋಚನೆ ಮಾಡಿ. ಅಯ್ಯೋ, ನಿಮ್ಮಿಂದ ದುಡ್ಡು ಪಡೆಯೋದ, ಫ್ರೀ ತೆಗೆದುಕೊಂಡ್ ಬಿಡಿ, ಮತ್ತೇನ್ ಬೇಕು ಕೇಳಿ ಅಂತ ಧಾರಾಳವಾಗಿ ಮೊಗೆದು ಕೊಟ್ಬಿಡ್ತಾ ಇದ್ರು. ಇಂತಹ ಬಾಂಗ್ಲಾದೇಶಕ್ಕೆ ಮತ್ತಷ್ಟು ನುಸುಳುಕೋರರನ್ನ ನುಗ್ಗಿಸಿ ದಾಂಧಲೆ ಮಾಡಿ ಅವರನ್ನ ನಾವು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಆಳ್ವಿಕೆ ನಡೆಸ್ತೇವೆ. ಈಗ ಭಾರತ ಸಹ ಖಡಕ್ ನಿರ್ಧಾರ ಮಾಡಿದೆ, ಇನ್ನು ಮುಂದೆ ನಮ್ಮ ಸರಕುಗಳನ್ನು ನಿಮಗೆ ಕೊಡೋದಿಲ್ಲ. ನೀವು ಪಾಕಿಸ್ತಾನದಿಂದನಾದ್ರೂ ಖರೀದಿ ಮಾಡಿ, 1ಕ್ಕೆ 10 ಪಟ್ಟು ಕೊಟ್ಟು ಚೈನಾದಿಂದನಾದ್ರೂ ಖರೀದಿ ಮಾಡಿ. ದಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. ನಮ್ಮಿಂದ ಮಾತ್ರ ಏನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಅಂದ್ಬಿಟ್ಟಿದೆ ಭಾರತ. ಈಗ ನೋಡ್ತಾ ಇರಿ, ಇದೇ ಮೊಹಮ್ಮದ್ ಯೂನಿಸು ಭಿಕ್ಷೆ ಬೇಡ್ತಾ ಮುಂದೊಂದು ದಿನ ಭಾರತದ ಬಳಿ ಬಂದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂದ್ರೆ 1ಕ್ಕೆ 3 ಪಟ್ಟು ಕೊಟ್ಟು ಚೈನಾದ ಬಳಿ ಡಾಲರ್ ಅಲ್ಲಿ ವ್ಯವಹಾರ ಮಾಡೋದಕ್ಕೆ ಡಾಲರ್ ಬೇಕಾ? ಕಠಿಣವಾದ ಪಾಠ ಕಲಿಸುವ ಸರದಿ ಭಾರತದ್ದು. ಸೌತ್ ಏಷ್ಯಾದಲ್ಲಿ ಭಾರತವನ್ನು ಎದುರಕೊಂಡು ವ್ಯಾಪಾರ ಮಾಡೋದು ದುಸ್ಸಾಧ್ಯ. ಯಾವ ದೇಶಕ್ಕೆ ನಾವು ಕಡಿಮೆ ಬೆಲೆಯಲ್ಲಿ ಆಹಾರ ಸಾಮಗ್ರಿಗಳನ್ನ, ವಿದ್ಯುತ್ತನ್ನ ಸಪ್ಲೈ ಮಾಡ್ತಾ ಇದ್ವೋ, ಅದೇ ದೇಶ ನಮ್ಮ ದೇಶಕ್ಕೆ ಏನನ್ನ ಕೊಡ್ತಾ ಇದೆ ರಿಟರ್ನ್ ಗಿಫ್ಟ್? ಟೆರರಿಸಮು, ಅಕ್ರಮ ಬಾಂಗ್ಲಾ ವಲಸಿಗರು, ದ್ವೇಷ, ಅಸೂಹೆಯನ್ನ ಸಪ್ಲೈ ಮಾಡ್ತಾರೆ ನೋಡಿ ಇವರು. ಇನ್ನಾದ್ರೂ ಭಾರತ ಇಂತಹ ಕ್ರಿಮಿಗಳನ್ನ ದೂರ ಇಡಬೇಕು, ಎಚ್ಚರಿಕೆಯಿಂದ ಇರಬೇಕು. ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.